ಕುಮಾರಿ ವೀಕ್ಷಾ ಮತ್ತು ಬಳಗದವರಿಂದ ಇದೀಗ ಪ್ರಾರ್ಥನೆ. ಸ್ಥಾನವನ್ನು ವಹಿಸಲಿರುವರು ಶ್ರೀ ರಾಜಾರಾಮ್ ವರ್ಮಾ ವಿಟ್ಲ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವಂತಹ ಡಾಕ್ಟರ್ ಶಾಂತಾ ಪುತ್ತೂರು, ಡಾಕ್ಟರ್ ರೇಣುಕಾ ತಾಯಿ ಸಾಂತಬ ಧಾರವಾಡ, ಮನ್ಸೂರ್ ಮುಲ್ಕಿ, ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಎಚ್ ಭೀಮರಾವ್ ವಾಸ್ಟ ಬೆಂಗಳೂರು, ದಯಾ ವಿಕ್ಟರ್ ಲೋಬೋ, ಶ್ರೀ ಗಣೇಶ್ ಪವಾರ್ ಗದರ್, ಶ್ರೀ ಮೂಗಪ್ಪ ಗಾಳೇರ ವಿಜಯನಗರ ಹಾಗೆಯೇ ಶ್ರೀಮತಿ ಫ್ಲಾವಿಯೋ ಅಲ್ಬುಗರ್ ಪುತ್ತೂರು ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಮನವನ್ನು ಸಲ್ಲಿಸುತ್ತಾ ಶ್ರೀ ರಾಜಾರಾಮ್ ವರ್ಮಾ ವಿಟ್ಲ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕವಕ, ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಕಾಸರಗೋಡು ರಾಜ್ಯ ಸಂಚಾಲಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಪುತ್ತೂರು ಘಟಕದ ಅಧ್ಯಕ್ಷೆ, ಸೌರಭ ಕವನ ಸಂಕಲನ ಬಿಡುಗಡೆಗೊಂಡಿದೆ. ಅದೇ ರೀತಿ ಆಕಾಶವಾಣಿ ವನಿತಾ ವಾಣಿಯಲ್ಲಿ ಇವರ ಸಂದರ್ಶನ ಪ್ರಸಾರಗೊಂಡಿದೆ. ಶಿಕ್ಷಣ ಸಾಹಿತ್ಯ ಸಂಘಟನೆಗೆ ಇವರಿಗೆ ಗೌರವ ಡಾಕ್ಟರೇಟ್ ದೊರೆತಿದೆ. ಇವರ ತುಳು ಕವಿತೆಗೆ ಶಿಕ್ಷಣ ಸಾಹಿತ್ಯ ಸಂಘಟನೆಯಿಂದ ಗೌರವ ಡಾಕ್ಟರೇಟ್ ದೊರೆತಿದೆ. ಮೇಡಮ್ ತಮಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನಿಸಲಾಗಿದೆ. ಕರ್ನಾಟಕ ರಾಜ್ಯ ಭಾವೈಕ ಪರಿಷತ್ ದಕ್ಷಿಣ ಕನ್ನಡ ಭಾರತೀಯ ಮಾದಕ ದ್ರವ್ಯ ವಿರೋಧಿ ಮಂಡಳಿ ಬೇರಳಕಟ್ಟೆ ಮಂಗಳೂರು ಇವರಿಂದ ಭಾವೈಕ್ಯತಾ ಸಾಹಿತ್ಯ ರತ್ನ ಪ್ರಶಸ್ತಿ, ಸಾಹಿತ್ಯ ಪುರಸ್ಕಾರ ಪ್ರದಾನಕ್ಕೆ ಭಾಜನರಾಗಿರುವಂತಹ ಶ್ರೀಮತಿ ಫ್ಲಾವಿಯೋ ಅಲ್ಬುಕರ್ ನಿಮಗೂ ಕೂಡ ನನ್ನ ನಲುಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಳು ಭಾಷೆಯ ಕವಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ರೇಣುಕಾ ತಾಯಿ ಸಾಂತವ, ಡಾಕ್ಟರ್ ಶಾಂತಾ ಪುತ್ತೂರು ಇವರು ತುಳು ಬಹುಭಾಷಾ ಕವನ ವಾಚಿಸಲಿದ್ದಾರೆ. ಗಣಪತಿ ದೇವೆ ತಟ್ಟೆಗೆ ಬಿ ಇಟ್ಟಿನಾರು, ಕೊಂಡೆಗೆ ಬಿಟ್ಟ ಕಥೆಗೆ ಎಂಟಿನಾರು, ಕಂಡಿನಕ್ಕ ಮಹಾಭಾರತ ಬರೀನಾರು, ಎಲ್ಲಿಯ ಕಣ್ಣದಾರ ಸೂಕ್ಷ್ಮ ದಿಟ್ಟಿದ ರೂಪಿನಾರ, ಮಾತಾ ಕಷ್ಟ ಪರಿಹಾರ ಮಲ್ಪುನಾರ, ಉದ್ದ ಮೂಕುದಾರು, ಧೂಪ ದೀಪ ಆರತಿ ಪಡೆಯಿನಾರು, ಸುಗಂಧ ಮೋದಕ ಪ್ರೀತಿದಾರು, ಆನೆ ಮಂಡ್ಯದಾರು, ಗಟ್ಟಿ ಮನಸ್ಸು ಇತ್ತಿನಾರು, ಸಿದ್ಧಿ ಸಾಧನೆ ಮಲ್ಕಿನಾರು, ಕೈಟ ಅಂಕುಶ ಕಟ್ಟಿನಾರು, ಸರ್ಪ ಪಾಶ ಸುತ್ತಿನಾರು, ಹರಿ ಷಡ್ವರ್ಗ ನಿಯಂತ್ರಣ ದೀನಾರು, ಮಲ್ಲ ಬಂದಿದಾರು, ಜಂಬು ಕೊಲೋನು ತಿಂದಿನಾರು, ಎಡ್ಡೆ ಹಾಡನ ಜೀರ್ಣ ಮಲ್ಕಿನಾರು, ಎಲಿಕ ವಾಹನದಾರು, ಊರು ಪೂರ ಸಿದ್ದನಾರು, ಮೂಲಿ ಲೋಪನಿ ಗೆಂಟಿನಾರು, ಗಣಕುಲೆಡು ಈಡೇ ಮಲ್ಲಾರು, ನಿತ್ಯ ಪೂಜೆ ಪಡೆಯಿನಾರು, ಅಪ್ಪೆ ಅಮ್ಮಡ ಬ್ರಹ್ಮಾಂಡ ಓಜಾಯಿನಾರು, ಕುಡಲ್ದ ಭಕ್ತಿ ಪುಟಾಯಿನಾರು, ಕೈ ಕಾರ್ದ ಶಕ್ತಿ ಕೊರಿನಾರು, ವಿದ್ಯೆ ಬುದ್ಧಿ ಒದ್ದು ಕಾಪುನಾರು, ಓ ಗಣಪತಿ ದೇವರೇ ಈರೆದು ಎಂಟ್ಲಿನ ಸುರೂತ ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ತಾಯಿ ಸಾಂತವ ಇವರಿಂದ ಇದರಲ್ಲಿರುವ ಒಂದು ಕವಿತೆಯನ್ನು ವಾಚನ ಮಾಡಿ. ಪರಿಚಯ ಅಶಕ್ತ ನಹಿ ಮೈ ಸಶಕ್ತ ಪ್ರಸ್ತುತಪಡಿಸುವ ಕವಿತೆ ಈಗಿನ ಮಾನವ ಕುಲ ಯಾವ ರೀತಿಯಲ್ಲಿ ಮಾಡ್ತಾ ಇದೆ. ಕೂಡ ಸೇರಿರುವ ಎಲ್ಲ ಕವಿಮಾರರು ಇಲ್ಲಿ ಎದುರಿದ್ದಾರೆ. ಹಾಗೆಯೇ ಪ್ರೇಕ್ಷಕ ಮಾರರು ನನಗೆ ಕಲ್ಪನೊಡನೆ ಬರೋದು ಅದು ಆರದಾಯ್ತು ಈ ಅರ್ಸತ್ವ ಜೀವನ. ನಾನು ಎಚ್ ಭೀಮರಾವ್ ವಾಸ್ಕರ್ ಮರಾಠಿ ಭಾಷೆಯ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಯಥಾವರ್ತ ನಾವು हे डोळ्यांना काय बोलतो, हे डोळ्यांना काय बोलतो. ಕೊಂಕಣಿಯಲ್ಲಿ ಕವನ ವಾಚಿಸ್ತಾ ಇದ್ದೇನೆ. 3 ಸಣ್ಣ ವಸ್ತುಗಳ ಬಗ್ಗೆ, ಒಂದು ಮೊಳೆ, ಪಿಕ್ಕಾಸು ಮತ್ತು ಲೇಖಕ. ಕಿಳೋ
ಮೊಟ್ಟೆರಂತ ನಿಷ್ಠುರ ಮರ ಅಂತ 15 ದಿನ ಹುಡ್ಕೊಳ್ತು ಮೊಟ್ಟೆರಂತ ನಿಷ್ಠುರ ಮರ ಅಂತ 15 ದಿನ ಹುಡ್ಕೊಳ್ತು ಕವಿತೆ ಬರೆಯಬೇಕೆಂದು ಲೇಖ ನೀಡಿದೆ ಆಗ ಅದರಿಂದ ಸುರಿದಿದ್ದು ಕಪ್ಪು ಮಸಿ. ಬಿಡುಗಡೆ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಬರೆದು ಅದನ್ನು ಅದರ ಜೊತೆಗೆ ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅಂತ ತಿಳಿದಿದ್ದೇನೆ. ಇವಾಗ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್. ಶೋಧನೆಯ ಆದಿಯಲ್ಲಿ ಪ್ರೀತಿಯ ಅದೆಷ್ಟೋ ಕನಸುಗಳು ಸತ್ತು ಸ್ವರ್ಗಕ್ಕೂ ಸೇರದೆ ನರಕಕ್ಕೂ ನಿಲುಕದೆ ಬೇತಾಳಗಳಂತೆ ನಿನ್ನ ನೆನಪಿನ ಹಿಂದೆ ಸುತ್ತಬಹುದೆಂಬ ಒಂದಿಷ್ಟು ಅರಿವಿರಬಾರದು. ಔಷಧಿಯಾಗು ಮತ್ತೆ ನೀನು ಔಷಧಿಯಾಗು. ತೂ ಶಿವಿ ಹೌದವರು ಶಿವ ತೇ ಗಡಿ. ಅಭಿಮಾನಿಗಳ ನೋಡಿ ನಾನು ಆತ್ಮೀಯವಾಗಿ ವಂದಿಸುತ್ತಾ ನನ್ನ ಕೊಂಕಣಿ ಕವಿತೆಯನ್ನು ವಾಚಿಸಿದ್ದೇನೆ. ಹಾವು ಮೊಡೆ ದೇವರೇ ನನ್ನವರ ಶಿಕ್ಷೆ ನಮ್ಮ ಹೇಳಿ ಅರ್ಥ ಮಾಡ್ತೀವಿ. ಸಿದ್ಧವರ ಮುಂದೆ ಬದುಕು ಸಿದ್ಧವರ ಮುಂದೆ ವಿಟ್ಲ ಇವರು ತಮ್ಮ ಮತ್ತು ಸಂವೇದನೆಗಳನ್ನು ತಮ್ಮ ಕವಿತೆಗಳ ಮೂಲಕ ಅಭಿವ್ಯಕ್ತಗೊಳಿಸಿದಂತಹ ಈ ಬಹುಭಾಷಾ ಕವಿಗೋಷ್ಠಿಯ ಎಲ್ಲ ಕವಿ ಮಿತ್ರರೇ, ವೇದಿಕೆಯಲ್ಲಿ ಈಗಾಗಲೇ ಬಡ್ಡೂರವರು ತಿಳಿಸಿದರು, ಒಂದು ಪರಂಪರೆ ಇದೆ. ಜಗತ್ತನ್ನು ನೋಡುವಂತಹ ಬಗೆ ಅನನ್ಯವಾದ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಆನಂದಮಯ ಈ ಜಗಹೃದಯ ಏತ ಸೂರ್ಯೋ ಚಂದ್ರೋದಯ ದೇವರ ದಯಗಾನ. ಇಂತಹ ಸಂದರ್ಭ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾ ಹಗಲ ಅಂತ.